6 ವರ್ಷದ ಪ್ರೀತಿ ಅಂತಿಮವಾಗಿ ರಕ್ತಸಿಕ್ತ ಅಂತ್ಯಕ್ಕೆ ಕಾರಣವಾಯಿತೆ. ಪ್ರೇಯಸಿಯ ಮೇಲೆ ಚಾಕು ದಾಳಿ ನಡೆಸಿದ ಪ್ರೇಮಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಏನಿದು ಪ್ರಕರಣ? ಇಲ್ಲಿದೆ ವರದಿ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಸಮೀಪ ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಯುವತಿಯ ಮೇಲೆ ಚಾಕು ದಾಳಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ರಮ್ಯಾ ಮತ್ತು ನಾಗೇಂದ್ರ ಕಳೆದ 6 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಕಳೆದ ಕೆಲವು ದಿನಗಳಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದ್ದು, ರಮ್ಯಾ ನಾಗೇಂದ್ರನ ಮೊಬೈಲ್ ಸಂಖ್ಯೆಯನ್ನ ಬ್ಲಾಕ್ ಮಾಡಿದ್ದಳು ಎನ್ನಲಾಗಿದೆ. ಬೆಂಗಳೂರಿನ ಜಯನಗರ 1ನೇ ಬ್ಲಾಕ್ನಲ್ಲಿ ವಾಸವಾಗಿದ್ದ ರಮ್ಯಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ಲು. ಇಂದು ಬೆಳಿಗ್ಗೆ ಆಕೆಯ ರೂಮ್ಗೆ ಬಂದ ನಾಗೇಂದ್ರ ರಮ್ಯಾ ಜೊತೆ ವಾಗ್ವಾದ ನಡೆಸಿದ್ದಾನೆ. ಜಗಳ ಬಿಡಿಸಲು ಬಂದಿದ್ದ ರಮ್ಯಾಳ ಸ್ನೇಹಿತೆಯ ಮೇಲೂ ಬೆದರಿಕೆ ಹಾಕಿದ್ದಾನೆ ಅಂತ ತಿಳಿದು ಬಂದಿದೆ. ಬಳಿಕ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ರಮ್ಯಾಳನ್ನು ಯೆಲ್ಲೋ ಬೋರ್ಡ್ ಕಾರಿನಲ್ಲಿ ಕರೆದುಕೊಂಡು ಬೆಂಗಳೂರಿನಿಂದ ಅಂಕೋಲಾ ಕಡೆಗೆ ಹೊರಟಿದ್ದಾನೆ. ಪ್ರಯಾಣದ ವೇಳೆ ಇಬ್ಬರ ನಡುವೆ ಮತ್ತೆ ಜಗಳ ನಡೆದಿದ್ದು, ನಿನ್ನನ್ನು ಕೊಂದು ನಾನು ಕೂಡ ಸಾಯುತ್ತೇನೆ ಅಂತ ನಾಗೇಂದ್ರ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಕಾರಿನಲ್ಲೇ ರಮ್ಯಾಳ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ದಾಳಿಯಿಂದ ತಪ್ಪಿಸಿಕೊಳ್ಳಲು ರಮ್ಯಾ ಕಾರಿನ ಲಾಕ್ ತೆರೆಯಿಸಿ ಹೊರಗೆ ಜಿಗಿದಿದ್ದಾಳೆ. ಈ ವೇಳೆ ಆಕೆಯ ಕೈ ಹಾಗೂ ತಲೆಗೆ ಗಾಯಗಳಾಗಿವೆ. ಆರೋಪಿ ನಾಗೇಂದ್ರ ಕಾರಿನಲ್ಲಿದ್ದಾಗ ಪೆಟ್ರೋಲ್ ಬಾಂಬ್ ತೋರಿಸಿ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಘಟನೆಯ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇವರು ಮೃತಪಟ್ಟಿರುವವರ ಹೆಸರು ನಾಗೇಂದ್ರ ಅಂತ. ಇವರು ಮೂಲತಃ ಅಂಕೋಲಾ ಕಾರವಾರ ಅವರು. ಮತ್ತು ಅವರ ಜೊತೆ ಬಂದಿರುವ ಹುಡುಗಿನೂ ಸಹ ಅವರಿಗೆ ಪರಿಚಯಿಸಿದ್ರು. ಅವರಿಬ್ಬರು ರಿಲೇಷನ್ಶಿಪ್ ಅಲ್ಲಿದ್ದರು. ಸೊ ಇವರು ಇವತ್ತು ಬೆಳಗ್ಗೆ ಸುಮಾರು 11:30 ಆ ಸಮಯದಲ್ಲಿ ಬ್ಯಾಂಗ್ಳೂರು ಜಯನಗರ ಏರಿಯಾದಿಂದ ಬಿಟ್ಟು ಅಂಕೋಲಾಗೆ ಹೋಗ್ತಿದ್ರು. ಉಬರ್ ಕಾರನ್ನು ಹೈರ್ ಮಾಡಿಕೊಂಡು ಹೋಗುವಾಗ ಇವರಿಗೆ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಅವರು ಜಗಳ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಈಗ ನಡೆದಿರುವ ಫೈರ್ ಹೇಗಾಗಿದೆ ಅನ್ನೋದು ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಒಂದು ದೊಡ್ಡ ಶಬ್ದ ಬಂದಿದೆ. ಯಾವ ಕಾರಣಕ್ಕೆ ಬಂದಿದೆ ಏನು ಅನ್ನೋದು ನಾವು ಚೆಕ್ ಮಾಡ್ತಾ ಇದ್ವಿ. ಸೊ ಡ್ರೈವರ್ ಮತ್ತು ಹುಡುಗಿ ಹೇಳೋದು ಏನಂದರೆ ಒಂದು ನಾಡ ಯೂಸ್ ಮಾಡಿರೋದು ಏನೋ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಸೊ ನಾವೀಗ ಬಾಂಬ್ ಸ್ಕ್ವಾಡ್ ಅವ್ರನ್ನ ಕರೆಸಿದ್ದೀವಿ ಮತ್ತು ನಮ್ಮ FSL ಟೀಮ್ ಮತ್ತು ಸೋಕೋ ಟೀಮ್ ಇವರೆಲ್ಲರನ್ನೂ ಕಳಿಸಲಾಗಿದೆ. ಸೊ ಈಗ ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್. ಸರ್, ನಾಗೇಂದ್ರನ ರಮ್ಯನು ರಿಲೇಷನ್ಸಾ ಅಥವಾ ಓನ್ ರಿಲೇಷನ್ಶಿಪ್ಪಾ ಅಥವಾ? ನಾಗೇಂದ್ರ ಮತ್ತು ಈ ಹುಡುಗಿ ಒಂದೇ ಊರು ಅವರು ಅಂತ ಮಾಹಿತಿ. ಸೊ ಅಲ್ಲಿ ಇದ್ದಾಗ ಅವರು ರಿಲೇಷನ್ಶಿಪ್ಪಲ್ಲಿದ್ದರಂತೆ. ಸೊ ಈಗ ರಿಲೇಷನ್ಶಿಪ್ ವಿಚಾರವಾಗಿ ಜಗಳ ಆಗಿದೆ ಅಂತ ನಾವು ಕಂಡು ಬರ್ತೀವಿ. ಎಷ್ಟು ವರ್ಷದಿಂದ? ಸುಮಾರು 4-5 ವರ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗಿ ತಿಳಿಸ್ತೀವಿ. ಯಾವ ಸರ್ ಅಂಕೋಲಾ ಹತ್ರ ಎಕ್ಸಾಕ್ಟ್? ಅಂಕೋಲಾ ಹತ್ರ ಹೆಬ್ಬೂರು ಹುಡುಗದು, ಹುಡುಗಿದು ಇನ್ನೊಂದು ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾರ್ನಲ್ಲಿ ಸರ್ ಏನಾದ್ರು ಸಜೀವವಾಗಿರ್ತಕ್ಕಂಥ ಯಾವುದಾದ್ರು ಸ್ಫೋಟಕ ವಸ್ತು ಪತ್ತೆ ಆಗಿದೆ? ಇಲ್ಲ, ಕಾರ್ನಲ್ಲಿ ಏನೂ ಇಲ್ಲ. ಪಕ್ಕದಲ್ಲಿ ಒಂದು ರೋಡಲ್ಲಿ ಇದೆ ಅಂತ ಇದೆ. ಕಾರ್ಡನ್ ಮಾಡಲಾಗಿದೆ. ಅದು ನಾವು ನಮ್ಮ ಆ್ಯಂಟಿ ಸೈಬರ್ಟಿಸ್ಟ್ ಸ್ಕ್ವಾಡಿಂದ ಅದು ಕಾರ್ಡನ್ ಮಾಡಿಸಲಾಗಿದೆ. ಇಲ್ಲಿ ಸರ್ ಅಲ್ಲಿ ಯಾವ ಥರ ಕರ್ಕೊಂಡ್ಬಂದಂತೆ ಸರ್ ಬೆಂಗಳೂರಿಂದ? ಸೊ ಅಲ್ಲಿ ನಮಗೆ ಸಿದ್ದಾಪುರ PS ಇಂದ ನಮಗೆ ಮಾಹಿತಿ ಬಂದಿದೆ ದಟ್ ಈ ಥರ ಅಲ್ಲಿ ಒಬ್ಬ ಹುಡುಗಿಯನ್ನು ಫೋರ್ಸ್ಫುಲ್ಲಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು. ಆ ಮಾಹಿತಿನೂ ಸಹ ತಿಳ್ಕೊಂಡು ನಾವು ಇಲ್ಲಿ ಆ ಹುಡುಗಿನ ರೆಸ್ಕ್ಯೂ ಮಾಡಲಾಗಿದೆ. ಹೇಗಿದೆ ಸರ್ ಹುಡುಗಿ ಕಂಡೀಷನ್? ಚೆನ್ನಾಗಿದೆ. ಜಾಸ್ತಿ ಗಂಭೀರವಾದಂಥ ಏನು ವಿಚಾರ ಅಲ್ಲ. ಸ್ಕಿನ್ ಡೀಪ್ ಇಂಜುರೀಸ್ ಆಗಿದೆ, ಕಟ್ ಇಂಜುರೀಸ್. ಸೊ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಕಂಪ್ಲೇಂಟ್ ತೊಗೊಂಡು ನಾವು ಚಾಲಕನೂ ಏನಾಗಿಲ್ಲ. ಸ್ಟಾಪ್ ಮಾಡಿ ಆಚೆ ಬಂದಾದ ಮೇಲೆ ನಡೆದಿರೋ ಘಟನೆ. ಬರ್ತಾರೆ ಸರ್ ಹುಡುಗಿ ಮನೆ ಕಡೆ ಅಥವಾ ಹುಡುಗನ ಮನೆ ಕಡೆ? ಈಗಾಗಲೇ ಅವರು ಸಿಸ್ಟರ್ ಬಂದಿದ್ದಾರೆ, ಅವರು ಪೇರೆಂಟ್ಸು ಸಹ ಬರ್ತಾ ಇದ್ದಾರೆ. ಅವ್ರು ಬಂದಾಗ ಅದು ಹೇಗೆ ನಡೆದಿದೆ ಅನ್ನೋದು ನಮಗೀಗ ಅಲ್ಲಿಗೆ ಬಂದಿರೋ ತಜ್ಞರು ಹೇಳಬೇಕಾಗುತ್ತೆ. ಸೊ ವಾಟ್ ಈಸ್ ದ ಕಾಸ್ ಆಫ್ ಫೈರ್, ವಾಟ್ ಈಸ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅನ್ನೋದು ಅಲ್ಲಿ ಸ್ಪಾಟಲ್ಲಿ ಇರೋರು ನಮಗೆ ಹೇಳ್ಬೇಕು. ಸರ್, ಈತನಿಗೆ ನಾಡ ಬಾಂಬ್ಗಳು ಸಿಗುತ್ತೆ, ಈ ಥರ ಸ್ಫೋಟಕ ವಸ್ತು ಅಂದರೆ ಈತನ ಹಿನ್ನೆಲೆ ಅದೇ ನಮಗೆ ಇಬ್ಬರು ನಮ್ಮ ವ್ಯಾಪ್ತಿಯವರು ಅಲ್ಲ, ಕಾರವಾರ ಅವರು ಮತ್ತು ಇಲ್ಲಿ ಬ್ಯಾಂಗ್ಳೂರಿಂದ ಹೊರಟಿರೋರು. ಹಾಗಾಗಿ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಸೊ ಮಾಹಿತಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್